ಓಕೆ. ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಹೆಲಾಲಿ ಕತ್ತಿ, FDIC ಆಫೀಸ್. ಹೀಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ನಾವೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಏನು ನಮಗೆ ಭಾಳ ದಿನದ ನಂತರ ಒಂದು ಕಾಲ್ಫಾರ್ಮ್ ಸಿಕ್ಕಿದೆ. ಬಹುಶಃ ಹೈಟ್ ಇದ್ದವರೆಲ್ಲರೂ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ತಾರೆ, ಸೆಲೆಕ್ಟು ಆಗ್ತಾರೆ. ಅದರ ಭಾಗವಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋದ್ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಬಸ್ ಇಟ್ಟಿದ್ದಾನೆ ಭಾರತೀಯ ಇತಿಹಾಸ, ಅದರ ಜೊತೆಗೆ ಭಾರತ ರಾಷ್ಟ್ರೀಯ ಚಳುವಳಿ ಅಂತೇಳಿ ಸಬ್ಜೆಕ್ಟನ್ನು ಇಟ್ಟಿದ್ದಾನೆ. ಭಾರತ ರಾಷ್ಟ್ರೀಯ ಚಳುವಳಿ ಅಂತ ಬಂದಾಗ 1857ರ ಭಾರತೀಯರ ದಂಗೆ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಿ, ದಟ್ಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857, ಹೌದಾ? ಅದರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಚರ್ಚೆನ ನಾನು ಶುರು ಮಾಡಿಬಿಡ್ತೇನೆ. ಸೊ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ನಿನ್ನೆ ಆನ್ಲೈನಲ್ಲಿ ನಾನೇನು ಮಾಡಿದ್ದೆ ಅಂತಂದರೆ ಲೈವ್ ಕ್ಲಾಸ್ ಮಾಡಿದ್ದೆ, ಬಟ್ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಏನು 1857 ದಂಗೆ ಅಂತ ಬಂದಾಗ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಟೈಮ್ ಇಲ್ಲ ನಮಗೆ, ಆಮೇಲೆ ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ಸೊ ನೋಡೋಣ ಅದು ಯಾವ ರೀತಿ ತೊಗೊಂಡು ಹೋಗೋಣ ಇದನ್ನಂತೇಳಿ. ಸೊ ಓಕೆ, ದಂಗೆಯ ಕಾಲಘಟ್ಟ ಮತ್ತು ಸ್ವರೂಪ ಅಂತೇಳಿ, ಯಾವ ಸಮಯದಲ್ಲಿ ದಂಗೆ ನಡೀತು ಅಥವಾ ಯಾವ ಸಮಯದಲ್ಲಿ ಸ್ಟಾರ್ಟ್ ಆಯಿತು, ಯಾವ ಸಮಯದಲ್ಲಿ ಎಂಡ್ ಆಯಿತು ಅಂತ ನಾವು ನೋಡ್ತಾ ಬಂದಾಗ, ಅಧಿಕೃತವಾಗಿ ಅದಕ್ಕಿಂತ ಮುಂಚೆಗೆ ಸಣ್ಣ ಸಣ್ಣ ದಂಗೆಗಳಾಗಿದ್ವು. ಅಧಿಕೃತವಾಗಿ 1857 ದಂಗೆ ಜೊತೆಗೆ ಅದು ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂತಂದರೆ ಮೇ 10, 1857 ಮೀರತ್ನಲ್ಲಿ ಸೈನಿಕರ ದಂಗೆ ಹೇಳ್ತಾರೆ. ಅವತ್ತು ಅಧಿಕೃತ ದಂಗೆ. ಅದಕ್ಕಿಂತ ಮುಂದೆ ಪೂರ್ವ ಭಾಗದಲ್ಲಿ ಮುಂದೆ ಬರುತ್ತೆ ಸ್ವಲ್ಪ ಘಟನೆಗಳು ನಡೆದು, ಯಾವ ಘಟನೆಗಳಂತ ನಾನು ಹೇಳ್ತೀನಿ. ಅಧಿಕೃತವಾಗಿ ಎಂಡ್ ಜೂನ್ 20, 1858 ಗ್ವಾಲಿಯರ್ ಪತನ ಆಗುವ ಮುಖಾಂತರ ಏನಾಗುತ್ತೆ ಅಂದರೆ ಇದು ಎಂಡ್ ಆಗುತ್ತೆ. ಏನಿದು ಹಂಗಾದರೆ 1857 ದಂಗೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂದರೆ ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನಾಗಿತ್ತು, ಆಡಳಿತವನ್ನು ಮಾಡ್ತಾಯಿತ್ತು ಎಲ್ಲಿ, ಭಾರತದಲ್ಲಿ, ಹೌದಾ? ಆಡಳಿತವನ್ನು ಮಾಡ್ತಾಯಿತ್ತು. ಇದರ ವಿರುದ್ಧ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ನಡೆದ ಬೃಹತ್ ಹೋರಾಟ, ಬೃಹತ್ ಸಶಸ್ತ್ರ ಹೋರಾಟ. ನಾವು ಕೂಡ ಏನು ಮಾಡಿದ್ವಿ, ಬಂದೂಕು, ಚಾಕು, ಗೀಕು ಎಲ್ಲ ತೊಗೊಂಡು ಹೋರಾಟ ಮಾಡಿದ್ದಕ್ಕೆ ಸಶಸ್ತ್ರ ಹೋರಾಟ ಅಂತ ಕರಿತೀವಿ. ಇಲ್ಲಿ ಉತ್ತರ ಭಾರತ ಮತ್ತು ಮಧ್ಯ ಭಾರತ ಅನ್ನು ಸ್ವಲ್ಪ ಜಾಸ್ತಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ದಕ್ಷಿಣ ಭಾರತ ದಟ್ ಮಚ್ ಏನಾಗಿರಲಿಲ್ಲ ಅಂತಂದರೆ ವಿಸ್ತರಣೆ ಆಗಿರಲಿಲ್ಲ. ಬಟ್ ಉತ್ತರ ಭಾರತ ಮತ್ತು ಮಧ್ಯ ಭಾರತ ಏನೈತಿಲ್ಲ ಮೇನ್ ಸ್ಪೆಸಿಫಿಕ್. ಸೊ ಪ್ರಶ್ನೆಯನ್ನು ಯಾವ ಪ್ರದೇಶದಲ್ಲಿ ಕೇಳಿದಂತ ನೀವು ಉತ್ತರ ಭಾರತ ಮತ್ತು ಮಧ್ಯ ಭಾರತ ನೋಡ್ರಿ, ಎಲ್ಲ ಕೇಂದ್ರಗಳು ನಡೆದಿದ್ದು ಎಲ್ಲಿ ಅಂತಂದ್ರೆ ಅಲ್ಲೇ, ಎಲ್ಲ ಹೋರಾಟಗಳು ನಡೆದು ಅಲ್ಲೇ. ಮೇನ್ ಕೇಂದ್ರ ಬಿಂದು ದೆಹಲಿ ಆಗಿದ್ರು ಕೂಡ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನಾಗಿತ್ತಂದರೆ ಈ ದಂಗೆ ಜರುಗಿತು ಅಂತೇಳಿ. ಇದರ ಮಹತ್ವ ಏನಿದ್ರ ಇಂಪಾರ್ಟೆನ್ಸು, ನಮಗೆ ಯಾಕಿದು ಬೇಕು, ಅಥವಾ ರಾಷ್ಟ್ರೀಯ ಚಳವಳಿಗೆ ಹೇಗೆ ಇದು ಸ್ಫೂರ್ತಿ ಆಯಿತು ಅಂತ ನೋಡೋದಾದರೆ, ಇದು ಕೇವಲ ಸೈನಿಕರ ಅಸಮಾಧಾನವಾಗಿರದೆ, ನೋಡ್ರಿ, ಬ್ರಿಟಿಷರು ಏನಂತ ಕರೀತಾರೆ ಅಂದರೆ ಇದೊಂದು ಮುಟಿನಿ ಆಫ್ ಸಿಪಾಯಿ ಅಂದರೆ ಸೈನಿಕರ ದಂಗೆ ಅಂತ ಅಷ್ಟೇ ಕರೀತಾರೆ ಅವರು. ಬಟ್ ಸೈನಿಕರ ದಂಗೆ ಅಷ್ಟೇ ಆಗಿರಲಿಲ್ಲ. ಸೈನಿಕರ ದಂಗೆ ಅಷ್ಟೇ ಆಗಿತ್ತು ಅಂದರೆ ಸೈನಿಕರ ಮಾತ್ರ ಅಲ್ಲಿ ಏನಾಗಬೇಕಾಗಿತ್ತು, ಹೋರಾಟವನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿ ರೈತರು ಭಾಗವಹಿಸಿದರು, ಕುಶಲಕರ್ಮಿಗಳು ಅಂತೀವಲ್ಲ, ಈಗ ಬಡಗಿ, ಪೇಂಟರು, ಚಮ್ಮಾರ ಇಂಥವೇನು ಕರಿತೀವಿ ಅವ್ರಿಗೆಲ್ಲ ಕುಶಲಕರ್ಮಿಗಂತ ಕರಿತೀವಿ. ಜಮೀನುದಾರರು, ಹಾಗೆ ರಾಜಮನೆತನದವರು ಕೂಡ ಏನು ಮಾಡಿದ್ರು, ಇವರೆಲ್ಲ ಸೇರಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಹೋರಾಟವನ್ನು ಮಾಡಿದರು. ಆ ಹೋರಾಟವೇ ಏನಾಗಿತ್ತಂದ್ರೆ 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರಿತೀವಿ. ಈಗ ನೋಡ್ರಿ, ಇದನ್ನು ಯಾವ ರೀತಿ ನೋಡ್ಬೇಕು ಅನ್ನೋದೊಂದು ಚರ್ಚೆ. ಇತಿಹಾಸದಲ್ಲಿ ಇದನ್ನು ಸಿಪಾಯಿ ದಂಗೆ ಅಥವಾ ಇದೊಂದು ರಾಷ್ಟ್ರೀಯ ಚಳವಳಿ ಏನಿದು ಅಂತ ನೋಡಿದಾಗ ಇದೊಂದು ಕೇವಲ ಸಿಪಾಯಿ ದಂಗೆಯೇ ನೋ. ಬ್ರಿಟಿಷರ ದೃಷ್ಟಿಕೋನದಲ್ಲಿ ಏನಾಗಿತ್ತಂದರೆ ಇದು ಬ್ರಿಟಿಷರ ವಿಚಾರದಲ್ಲಿ ಇದೊಂದು ಸಿಪಾಯಿ ದಂಗೆ ಮಾತ್ರ ಆಗಿತ್ತು. ಸಿಪಾಯಿಗಳಂದರೆ ಸೈನಿಕರ ದಂಗೆ ಆಗಿತ್ತು, ಸಿಪಾಯಿ ಮ್ಯೂಟಿನಿ ಅಂತ ಕರಿತೀವಿ. ಇವರ ವಾದ ಏನಾಗಿತ್ತು ಅಂದರೆ ಇದೊಂದು ಕೇವಲ ಸೈನಿಕರ ಶಿಸ್ತುಹೀನತೆ ಮತ್ತು ಸ್ವಾರ್ಥದಿಂದ ಕೂಡಿದ ಸೀಮಿತ ದಂಗೆ ಅಂತ ಒಂದು ವರ್ಡ್ ಬಳಸ್ತಾರೆ. ಸೀಮಿತ, ಲಿಮಿಟೆಡ್, ಹೌದಾ? ಇಂತ ಹೇಳಿದರೆ ಸರ್ ಜಾನ್ ಮಾರ್ಷಲ್. ಅಂದರೆ ಇದನ್ನು ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ನೋಡೋದಾದರೆ ಇದೊಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಹಿಂಗೆ
ಸ್ಪೆಸಿಫಿಕ್ ಆಗಿ ಇದರ ಬಗ್ಗೆ ಹೌದು ಇದೊಂದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ವಿ ಡಿ ಸಾವರ್ಕರ್ ಮತ್ತು ಅವರ ಸಹಚರರು 1909 ಇದನ್ನು ವ್ಯವಸ್ಥಿತ ರಾಷ್ಟ್ರೀಯ ಹೋರಾಟ ಅಂತ ಬಣ್ಣಿಸ್ತಾರೆ. ನೋಡ್ರಿ, ವಿ ಡಿ ಸಾವರ್ಕರ್ ಅವತ್ತು ಹೇಳ್ತಾರೆ, ಇವ್ರದ್ದೊಂದು ಕೃತಿ ಇದೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಹಿಂಗೆ ಒಂದು ಕೃತಿ ಬರೀತಾರೆ ಅವರು. ಆ ಕೃತಿ ಯಾರ್ದಂತಂದರೆ ವಿ ಡಿ ಸಾವರ್ಕರ್. ಇನ್ನು ಆಧುನಿಕ ದೃಷ್ಟಿಕೋನದಲ್ಲಿ ನೋಡೋದಂದ್ರೆ ಪ್ರೋಟೋ ರಾಷ್ಟ್ರೀಯ ಚಳುವಳಿ ಅಂತ ನಾವು ಕರಿಬೋದು ಇದನ್ನು. ಅಂದರೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಅಥವಾ ಹೀಗೆ ನಾವು ಅರ್ಥ ಮಾಡಿಕೊಟ್ಟಂಗೆ, ಅಂದರೆ ರಾಷ್ಟ್ರೀಯ ಚಳುವಳಿಗೆ ಇದೊಂಥರ ಮುನ್ನುಡಿ ಇದ್ದ ಹಾಗೆ. ಆಧುನಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಇಲ್ಲದಿದ್ದರೂ ಸಾಮ್ರಾಜ್ಯಶಾಹಿಯ ವಿರೋಧಿ ಭಾವನೆ ಮೂಡಿಸಿದ ಮಹತ್ವಘಟ್ಟ. ಹೌದಾ? ಸಾಮ್ರಾಜ್ಯಶಾಹಿಗಳಂದರೆ ಯಾರು? ಬ್ರಿಟಿಷರು. ತಮ್ಮದೇ ಆದ ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕು, ನಮ್ಮ ಮೇಲೆ ಅವರು ದಬ್ಬಾಳಿಕೆ ಮಾಡಬೇಕು ಅನ್ನೋ ಉದ್ದೇಶ ಯಾರ್ದಾಗಿತ್ತು? ಬ್ರಿಟಿಷರ್ದಾಗಿತ್ತು. ಆ ಸಾಮ್ರಾಜ್ಯಶಾಹಿ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಅದನ್ನು ನಾವು ನ್ಯಾಷನಲೈಸ ಮಾಡಬೇಕು, ನಾವು ಒಂದು ಕಂಟ್ರಿನ ಕಟ್ಕೋಬೇಕಂತ ಉದ್ದೇಶ ಕಿಂಚಿತ್ತು ಸ್ವಲ್ಪ ಇದ್ದರೂ ಕೂಡ ಅದರ ಮಹತ್ವ ಘಟ್ಟ ಏನಾಗಿತ್ತು ಅಂತಂದರೆ ಸಾಮ್ರಾಜ್ಯಶಾಹಿ ವಿರೋಧಿಯನ್ನು ನಾವು ಅಳವಡಿಸ್ಕೊಂಡೆವು. ಯಾವ ದಂಗೆ ಮುಖಾಂತರ ಅಂತಂದರೆ 1857 ದಂಗೆಯ ಮುಖಾಂತರ ಅಂತ ಕರಿತೀನಿ. ನೆಕ್ಸ್ಟ್ ನೋಡೋದಾದರೆ, ಹಾಗಾದರೆ ಇದು ಎಲ್ಲೆಲ್ಲಿ ಸ್ಟಾರ್ಟ್ ಆಯಿತು, ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ ರಾಜಕೀಯ ಕಾರಣಗಳನ್ನು ನೋಡ್ತೀವಿ. ಒಂದು ನಿಮಿಷ. ರಾಜಕೀಯ ಕಾರಣಗಳು ನೋಡ್ರಲ್ಲಿ ವಿಸ್ತರಣಾ ನೀತಿ. ರಾಜಕೀಯ ಕಾರಣಗಳು ವಿಸ್ತರಣಾ ನೀತಿ, ರಾಜಮನೆತನಗಳ ಅವಮಾನ. ಇವರು ಹಲವಾರು ಯೋಜನೆಗಳನ್ನು, ಹಲವಾರು ನೀತಿಗಳನ್ನು ಜಾರಿಗೆ ತೊಗೊಂಬರ್ತಾರೆ. ದತ್ತು ಮಕ್ಕಳಿಲ್ಲ ಅಂತಂದ್ರೆ ಅವ್ರಿಗೊಂದು ಯೋಜನೆ, ಅವೇನು ಸ್ವಲ್ಪ ಎಲ್ಲರೂ ತಪ್ಪು ಮಾಡಿದ್ರೆ ದೂರಾಡತಂತೆ ಹಾಕ್ಬಿಡೋದು, ಹಿಂಗೆ ಸಹಾಯಕ ಸೈನಿಕ ಪದ್ಧತಿ ಇಟ್ಕೋರಿ ಅಂತ ಹೇಳೋದು. ಹಿಂಗೆ ಅನೇಕ ನೀತಿಗಳನ್ನು ಜಾರಿಗೆ ತಗೊಂಡು ಬರ್ತಾರೆ. ಯಾರು? ಬ್ರಿಟಿಷರು. ಆದರೆ ಇದರ ವಿರುದ್ಧವಾಗಿ ಹೋರಾಟಬೇಕಂತೇಳಿ ನಮ್ಮೆಲ್ಲರ ಮನಸ್ಸಿನಲ್ಲಿತ್ತು ಒಂದು ಘಟನೆ ಬೇಕಾಗಿತ್ತು. ನೋಡೋಣ ಅದು ಯಾವ ಘಟನೆ ಇತ್ತು, ತಕ್ಷಣ ಕಾರಣ ಏನಾಗಿತ್ತು ಅಂತೇಳಿ. ಆಮೇಲೆ ಆರ್ಥಿಕ ಕಾರಣಗಳು, ಸಂಪತ್ತಿನ ಶೋಷಣೆ, ರೈತರ ದುಸ್ಥಿತಿ. ನೋಡ್ರಿ, ನಾವೆಲ್ಲರೂ ಏನು ಮಾಡ್ತಿದ್ರು? ಹೊಲದಾಗ ಉಳುಮೆ ಮಾಡ್ತಿದ್ವಿ, ಬಿತ್ತಿದ್ವಿ, ಬೆಳಿತಿದ್ವಿ. ಅದ ನಂತರ ಏನಾಗ್ತಾಯಿತ್ತು ಅಂತಂದರೆ ಮತ್ತು ನಾವು ತಿನ್ಕೊಂಡು ನಮ್ಮ ಪಾಡಿಗೆ ನಾವು ಆರಾಮಿದ್ವಿ. ಇವ್ರು ಏನು ಮಾಡ್ತಾರೆ? ನಮ್ಮಲ್ಲಿರೋ ಕಚ್ಚಾ ವಸ್ತುಗಳನ್ನ ಅಗದಿ ಕಡಿಮೆ ಬೆಲೆಗೆ ತೊಗೊಂಡು ಹೋಗಿ ಇಂಗ್ಲೆಂಡ್ನಾಗ ರೆಡಿ ಮಾಡ್ಕೊಂಬಂದು ಮತ್ತೆ ಇಲ್ಲಿ ಬಂದು ಮಾರ್ತಿದ್ರು. ಅಂದರೆ ಇಲ್ಲಿ ಕಡಿಮೆ ಬೆಲೆಗೆ ಒಯ್ಯೋದು, ಇಂಗ್ಲೆಂಡಿಗೆ ಹೋಗೋದು, ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ರೆಡಿ ಮಾಡೋದು, ಮಿಷಿನ್ಗೆ ಬರ್ರ ಅಂತ ರೆಡಿ ಮಾಡ್ಕೊಂಡು ಮತ್ತೆ ಒಳ್ಳೆ ಸಿದ್ಧ ವಸ್ತುನ ಮಾಡೋದು, ಮತ್ತೆ ಒಳ್ಳೆ ಇಲ್ಲೇ ತಂದು ಮಾರೋದು. ಇಲ್ಲಿ ಒಯ್ಯುವಾಗ ಏನಾಗಿತ್ತು ಅಂತಂದರೆ, ಒಯ್ಯುವಾಗ ಕಡಿಮೆ ಬೆಲೆಯಲ್ಲೇ ಒಯ್ತಾಯಿದ್ರು, ಕಡಿಮೆ ಬೆಲೆಯಲ್ಲಿ ಹೋಗ್ತಾ ಇತ್ತು, ರೆಡಿ ಆಗ್ತಾಯಿತ್ತು. ಹೆಚ್ಚು ಬೆಲೆಯನ್ನು ಕ್ರಿಯೇಟ್ ಮಾಡಿ ಮತ್ತೆ ಅದನ್ನು ಭಾರತಕ್ಕೆ ತಗೊಂಡು ಬರ್ತಾಯಿದ್ರು. ಇದೇನಾಗ್ತಾಯಿತ್ತು? ನಮ್ಮ ಸಂಪತ್ತು ಅವರಿಗೆ ನದಿಯಂತೆ ಹರಿದು ಹೋಗ್ತಾ ಇತ್ತು ಅಂತ ವಿಚಾರ. ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅಂತ ಕರಿತೀವಿ. ಏನು ಸಾಮಾಜಿಕ ಧಾರ್ಮಿಕ ಕಾರಣಗಳು ಅಂತಂದರೆ, ನಮ್ಮ ಸಂಪ್ರದಾಯಗಳ ಮೇಲೆ ಇವರು ಅನಗತ್ಯವಾಗಿ ಏನು ಮಾಡ್ತಾಯಿದ್ರು ಅಂತಂದರೆ, ಬಂದು ಎಂಟ್ರಾಗಿ ಏನೇನು ಪೂಜೆ ಮಾಡಬೇಡ, ನೀ ಪೂಜೆ ಮಾಡಿದ್ರೆ ಹಿಂಗೆ ನಿಂತು ಮಾಡು, ಹಂಗೆ ನಿಂತು ಮಾಡು ಅಂತ ಹೇಳಿದರೆ ಹೆಂಗೆ ಆಗ್ತದೆ? ನಮ್ಮ ಮನಸ್ಸಿಗೆ ಸಿಟ್ಟು ಬರ್ತೈತಿ. ಹೌದಾ? ಹಾಗೆ ಅನೇಕ ವಿಚಾರಗಳಲ್ಲಿ ತಮ್ಮದೇ ಆದ ಸಂಪ್ರದಾಯಗಳನ್ನ ನಮ್ಮ ಮೇಲೆ ಹೇರ್ತಾ ಇದ್ದರು. ಇದು ಏನಾಗ್ತಾಯಿತ್ತು? ನಮ್ಮ ಮೇಲೆ ಸಿಟ್ಟನ್ನು ತರಿಸಿ ದಂಗೆ ಹೇಳುವಾಗ ಅವರು ಪ್ರೋತ್ಸಾಹ ಕೊಟ್ಟಾಗ ಆಯಿತು ಅಂತ. ನೆಕ್ಸ್ಟ್ ನೋಡ್ತೀವಿ ಸೈನಿಕ ಕಾರಣಗಳು. ತಕ್ಷಣ ಕಾರಣ ಕೂಡ ಸೈನಿಕರನ್ನೇ ಕಾರಣ. ಆದರೆ ಸೈನಿಕರಿಗೆ ಇದಕ್ಕಿಂತ ಮುಂಚೆಗೆ ಹಲವಾರು ಏನಾಗ್ತಾಯಿತ್ತು ಅಂದರೆ ತಾರತಮ್ಯಗಳಾಗ್ತಾಯಿತ್ತು. ಸ್ಯಾಲ್ರಿ ಕೊಟ್ಟನಂತಂದರೆ, ಈಗ ನೋಡ್ರಿ, ಇಲ್ಲೊಬ್ಬ ಬ್ರಿಟಿಷರ್ ಅದಾನೆ, ಇಲ್ಲೊಬ್ಬ ಬ್ರಿಟಿಷ್ ಅದ, ಇವಂಗೆ ಏನು ಡಿಫ್ರೆನ್ಸ್ ಐತಿ? ಇವನು ಹೈಟ್ ಅಷ್ಟು ಅದಾನೆ, ಇವನು ವೇಟ್ ಅಷ್ಟು ಅದಾನೆ, ಇವನು ಪೋಸ್ಟ್ ಸೇಮ್ ಐತಿ. ಇವನಿಗೆ 10 ರೂಪಾಯಿ ಕೊಟ್ಟರೆ ನಮ್ಮವ್ರಿಗೆ 5 ರೂಪಾಯಿ ಕೊಡ್ತಾಯಿದ್ರು. ಅಂದರೆ 2:1 ಇತ್ತು ಇವ್ರದ್ದು. ಹೌದಾ? ಸ್ಯಾಲ್ರಿ. ಹೀಗೆ ಹಲವಾರು ವಿಚಾರದಲ್ಲಿ ಇವರು ಮೂಗು ತೋರಿಸಿದ್ರಿಂದ ನಮಗೆ ಸಿಟ್ಟು ಬಂದು ಏನು ಮಾಡಿದ್ವಿ? ನಾವು ದಂಗೆಯನ್ನು ಹೇಳೋಕೆ ಪ್ರಾರಂಭ ಮಾಡಿದ್ವಿ. ದಂಗೆಯನ್ನು ಹಾಗೆ ಸುಮ್ಮನೆ ಎದ್ದಿಲ್ಲ, ಇಷ್ಟಕ್ಕೊಂದು ಕಾರಣ ಅದಾವೆ ನಮ್ಮ ಹಿಂದೆ. ದಂಗೆ ಹೇಳಲಿಕ್ಕೆ ಇಷ್ಟಕ್ಕೊಂದು ಕಾರಣ ಅದಾವೆ. ಅದರಲ್ಲಿ ಮೊದಲನೇದಾಗಿ ರಾಜಕೀಯ ಕಾರಣಗಳನ್ನ ನೋಡ್ತಾ ಹೋದರೆ, ಸಾಮ್ರಾಜ್ಯಶಾಹಿ ವಿಸ್ತರಣೆ. ಹೌದಾ? ಸಾಮ್ರಾಜ್ಯಶಾಹಿ ವಿಸ್ತರಣೆ ಅಂತಂದ್ರೆ ಆ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡ್ತಾ ಹೋಗೋದು ಸಾಮ್ರಾಜ್ಯಶಾಹಿ ವಿಸ್ತರಣೆ ಅಂತೇಳಿ ಕರಿತೀವಿ. ಇದು ಕೂಡ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೋಡ್ರಿ. ಇಲ್ಲೇ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕರಿತೀವಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಲಾರ್ಡ್ ವೆಲ್ಲಸ್ಲಿ ಇದು ಹೌದಾ. ದತ್ತು ಮಕ್ಕಳಿಗೆ ಲಾರ್ಡ್ ವೆಲ್ಲಸ್ಲಿ ಅಲ್ಲ, ಲಾರ್ಡ್ ಡಾಲ್ ಹೌಸಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏನು ಮಾಡ್ತಾಯಿದ್ರು ಅಂದರೆ, ಯಾರಿಗೆ ಮಕ್ಕಳಿಲ್ಲ ಅವ್ರ ದತ್ತುಪುತ್ರರನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಒಂದು ವೇಳೆ ತೆಗೆದುಕೊಂಡ್ರೆ ಅವರಿಗೆ ರಾಜ್ಯ ಮನೆತನವನ್ನು ಮುನ್ನಡೆಸುವ ಅಧಿಕಾರ ಇಲ್ಲ ಅಂತೇಳಿ ವಿಚಾರ ಯಾರು ಮಂಡಿಸ್ತಾರೆ ಅಂದ್ರೆ ಲಾರ್ಡ್ ವೆಲ್ಲಸ್. ಇದು ಒಂಥರ ಒಂದು ನೀತಿ ಇದೆ, ಹೆಂಗಾರ ಮಾಡಿ ಒಂದು ರಾಜ್ಯವನ್ನು ವಶಪಡಿಸ್ಕೋಬೇಕು. ಅವ್ರ ಕಡೆಗೆ ಡಿಮೆರಿಟ್ಸ್ ಏನಿದೆ, ಮಕ್ಕಳಿಲ್ಲ ಅದು ನಮ್ಮ ರಾಜ್ಯ, ಒಂದು ಸ್ವಲ್ಪ ಎಲ್ಲರ ಈಗ ಊರಂದಮೇಲೆ ಪ್ಲಸ್ ಮೈನಸ್ ಇರೋದು, ಎಲ್ಲ ಒಂದು ಮೈನಸ್ ಇರ್ತೈತಲ್ಲ, ಅದನ್ನು ಒಂದು ಏನಂದ್ಬಿಡೋದು, ದುರಾಡಳಿತ ಅಂದ್ಬಿಡೋದು. ದುರಾಡಳಿತ ತೆಗಿತಿ ನೀವು ನಮ್ಮ ರಾಜ್ಯ ಕೊಟ್ಟರೆ ನಿಮ್ಮ ಕಡೆಯಿಂದ ಏನಾಗುತ್ತೆ, ಆಡಳಿತ ನಡೆಸೋಕ್ಕಾಗೋದಿಲ್ಲ ಅಂತೇಳಿ ವಿನಾಕಾರಣಗಳಿಂದ ಏನು ಮಾಡ್ತಾಯಿದ್ರು ಅಂದ್ರೆ ಅವರು ನಮ್ಮ ಆಡಳಿತದಲ್ಲಿ ಮೂಗು ತೋರಿಸ್ತಾಯಿದ್ರು. ಹೀಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಡಿಯಲ್ಲಿ ಸತಾರ 1848, ಝಾನ್ಸಿ 1853, ನಾಗ್ಪುರ 1854ರಲ್ಲಿ ಒಂದೊಂದು ಪ್ರದೇಶಗಳನ್ನು ಏನು ಮಾಡ್ತಾಯಿದ್ರು ಇವರು ವಶಪಡಿಸ್ಕೊಳ್ತಾ ಇದ್ರು. ಹೀಗಾಗಿ ಇದೇನಾಗ್ತಿತ್ತು, ನಮ್ಮಲ್ಲಿ ದ್ವೇಷ ಭಾವನೆ ಬೆಳಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವಧ್ ವಿಲೀನ, ಇದು ಭಾಳ ಏನಾಗುತ್ತಂದ್ರೆ ಒಂಥರ ಖಂಡನೀಯ, ಖಂಡಿಸ್ಬೇಕು, ಇದನ್ನು ಹೋರಾಟ ಮಾಡ್ಬೇಕು ನಾವು. ಯಾಕಂದರೆ ಅವಧ್ ರಾಜ ಬ್ರಿಟಿಷರಿಗೆ ಆ್ಯಕ್ಚುಲಿ ಒಳ್ಳೆವಾಗಿರ್ತಾನೆ, ಇರ್ಲಿ ಬಿಡು ಅಲ್ಲಿ ಯಾಕೆ ಮಳೆ ಮಾಡ್ಕೊಂಡು ತಿನ್ಲಿ ಅಂತ ವಿಚಾರ ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ನಾವು. ಆದರೆ ಅವನ ವಿರುದ್ಧನ ದುರಾಡಳಿತದ ನೆಪವನ್ನು ಒಡ್ಡಿ ಅವಧನ್ನು ವಶಪಡಿಸ್ಕೊಂಡಿರ್ತಾರೆ. ಅಲ್ಲಿ ಮುಸ್ಲಿಂ ರಾಜ ಇರ್ತಾನೆ, ಅವನು ಏನು ಮಾಡ್ತಾರೆ ಅಂದ್ರೆ ವಶಪಡಿಸಿಕೊಂಡು ಬಿಡ್ತಾರೆ. ಇದು ಮತ್ತು ಸುಮ್ಮನೆ ಇದ್ದರಿಗೆ ಬಂದು ಏನು ಆಡಳಿತ ಸರಿ ಮಾಡೋಕತ್ತಿಲ್ಲ, ನನಗೆ ರಾಜ್ಯ ಬಿಟ್ಕೊಡಂದ್ರೆ ಹೆಂಗೆ ಆಕತಿ, ತೆಲಿಗಿರ್ರ ಅಂತೈತಲ್ಲ, ಹಾಗೆ ಇಲ್ಲೇ ಅವಧ್ ರಾಜನೂ ಕೂಡ ತೆಲಿಗಿರ್ರ ಅಂದೈತಿ. 1856ರೊಳಗೆ ಏನು ಮಾಡ್ತಾರೆ, ದುರಾಡಳಿತದ ನೆಪ ಒಡ್ಡಿ ಇವರಿಂದ ಏನು ಮಾಡ್ತಾರೆ, ಅವಧನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಮೊಘಲ್ ಸಾಮ್ರಾಜ್ಯಕ್ಕೆ ಅವಮಾನ ಮಾಡ್ತಾರೆ. ಆ ಸಮಯದಲ್ಲಿ ಭಾರತದಲ್ಲಿ ಗಟ್ಟಿಮುಟ್ಟಾದ ದೇಶಿ ರಾಜಮನೆತನ ಇರಲಿಲ್ಲ ಹೌದಾ. ಮೊಘಲ್ ಸಾಮ್ರಾಜ್ಯ ಅವಾಗಲೇ ಅಲ್ಲೇ ಅವನತಿ ಹೊಂದುವ ಸ್ಥಿತಿಯಲ್ಲಿತ್ತು. ಬೌದ್ದೂರ್ ಶಾ ಎರಡನೇ ಬೌದ್ದೂರ್ ಶಾ ನಂತರ ಕೆಂಪು ಕೋಟೆಯನ್ನು ಖಾಲಿ ಮಾಡ್ಬೇಕು ನೀವು ಅಂತೇಳಿ ಮೊಘಲರಿಗೆ ಯಾರು ಹೇಳಿದ್ರು, ಬ್ರಿಟಿಷರು ಹೇಳಿಬಿಟ್ರು. ಲಾರ್ಡ್ ಕ್ಯಾನಿಂಗ್ ಆದೇಶ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೂಡ ಸಿಟ್ಟು ಬರ್ತೈತಿ. ನಮ್ಮ ದೇಶಕ್ಕೆ ಬಂದು ನಮ್ಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ರಾಜ್ಯವನ್ನು ಬಿಡ್ರಿ, ದೇಶವನ್ನು ಬಿಡ್ರಿ ಅಂತ ಹೇಳ್ತಾರಂತ ಅಂದ್ಕೊಂಡು ತಲೆ ಕೆಡ್ತದೆ ನಮಗೆ. ಅವು ರಾಜಕೀಯ ಕಾರಣಗಳಾದಂದರೆ ಆರ್ಥಿಕ ಕಾರಣಗಳೇನು, ಸಂಪತ್ತು ಹೆಂಗೆ ಶೋಷಣೆ ಆಯಿತು ನೋಡ್ರಿ. ನಮ್ಮ ಮೇಲೆ ಹಲವಾರು ನೀತಿಗಳನ್ನ ತೊಗೊಂಬರ್ತಾರೆ. ಖಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಇವನ್ನೆಲ್ಲ ಜಾರಿಗೆ ತೊಗೊಂಬಂದು ಏನು ಮಾಡ್ತಾನೆ, ಖಾಯಂ ಜಮೀನ್ದಾರಿ ಪದ್ಧತಿ ತೊಗೊಂಬಂದ್ರೆ ಯಾರು, ಕಾರ್ನ್ ವಾಲಿಸ್ ಜಾರಿಗೆ ತೊಗೊಂಡು ಬರ್ತಾನೆ. ಹಾಗಾದರೆ ರೈತವಾರಿ ಪದ್ಧತಿ ಜಾರಿಗೆ ತಗೊಂಡು ಬಂದವ್ರು ಯಾರು, ಕಮೆಂಟನ್ನು ಮಾಡೋ ಮುಖಾಂತರ ತಿಳಿಸಿದ್ದಾನೆ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಗೊಂಡು ಬಂದವ್ರು ಯಾರು ಅಂತೇಳಿ. ತೀವ್ರವಾದ ಅಧಿಕ ಕಂದಾಯ, ಟ್ಯಾಕ್ಸ್ ಹಾಕೋದು. ಏನಂದ್ರೆ 10 ಚೀಲ ಬೆಳೆದಿ ಅಂದ್ರೆ 5 ಚೀಲ ನನಗೆ ಕೊಡಂದ್ರು. ಟ್ಯಾಕ್ಸ್ ಅಂದ್ರೇನು, 10 ಚೀಲ ನೀನು ಜೋಳ ಬೆಳೆದಿ ಅಂದ್ರೆ 5 ಚೀಲವನ್ನು ಏನು ಮಾಡು ಬ್ರಿಟಿಷರಿಗೆ ಕೊಡು ಅಂತೇಳಿ ಏನು ಮಾಡ್ತಾಯಿದ್ರು, ಅಧಿಕವಾದ ಕಂದಾಯವನ್ನು ನಮ್ಮ ಮೇಲೆ ಹಾಕ್ತಿದ್ರು, ಟ್ಯಾಕ್ಸ್ ಹಾಕ್ತಾಯಿದ್ರು. ಆಮೇಲೆ ಕುಶಲಕರ್ಮಿಗಳ ನಾಶ ಆಗ್ತೈತಿ. ಕಚ್ಚಾ ವಸ್ತುಗಳ ರಫ್ತು, ನಮ್ಮಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ಬ್ರಿಟನ್ ಕೈಗಾರಿಕೆಗಳು ಅಗ್ಗದ ದರದಲ್ಲಿ ಸಾಗಾಣಿಕೆ ಮಾಡ್ತಾಯಿದ್ರು. ಅಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿ ಮತ್ತು ಭಾರತಕ್ಕೆ ತೊಗೊಂಡು ಬರ್ತಾಯಿದ್ರು. ಇದರಿಂದ ಏನಾಗ್ತಾಯಿತ್ತು, ಇಲ್ಲಿರುವ ಸಾಂಪ್ರದಾಯಿಕ ಕರಕುಶಲಕರ್ಮಿಗಳು ಏನಾಗ್ತದೆ, ಕೆಲಸವನ್ನು ಕಳ್ಕೊಂಡ್ರು ಹೌದಾ. ಕೆಲಸವನ್ನು ಕಳ್ಕೊಂಡು ಅವ್ರು ಏನಾದರೂ ಬೀದಿಗೆ ಬಂದರು. ಇದು ಕೂಡ ಕಾರಣ ಆಯಿತು. ಇನ್ನು ಸಾಮಾಜಿಕ ಕಾರಣಗಳನ್ನು ನೋಡುವುದಾದರೆ, ಏನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಂತ ಬಂದರೆ ನೋಡ್ರಿ, ಇಲ್ಲೇ ಬ್ರಿಟಿಷ್ ಏನವು ಕ್ರಮಗಳು, ಕಾಯ್ದೆಗಳು ಭಾರತೀಯರಿಗೆ ಯಾವ ರೀತಿ ಧಕ್ಕೆಯನ್ನು ಉಂಟು ಮಾಡೋದು, ಭಾರತೀಯರ ಜೀವನದಲ್ಲಿ ಹೆಂಗೆ ಆಟ ಆಡಿದ್ವು ಅಂತ ಕೇಳಿದರೆ, ಕ್ರಿಶ್ಚಿಯನ್ ಮಿಷನರಿಗಳ ಪ್ರವೇಶ. ಇವ್ರ ಕೆಲಸ ಏನಪ್ಪ ಅಂತಂದ್ರೆ ಹೋದಲ್ಲೆಲ್ಲ ಏನು ಮಾಡೋದು, ರಂಸಿ ನಾವು ನಿಮ್ಮನ್ನ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಮ್ಮ ಧರ್ಮಕ್ಕೆ ಬರ್ರಿ, ನಿಮ್ಗೆ ಅಷ್ಟು ರೊಕ್ಕ ಕೊಡ್ತೀವಿ, ಇಷ್ಟು ರೊಕ್ಕ ಕೊಡ್ತೀವಿ ಅಂತ ರಂಬಿಸಿ ಏನು ಮಾಡ್ತಾರಂತಂದ್ರೆ ಏನು ಮಾಡ್ತಾರೆ, ಫಸ್ಟ್ ಹೇಳ್ತಾರೆ ನಾವು ಮತಾಂತರಗೊಳ್ಳಿಲ್ಲ ಅಂತಂದರೆ ಬಲವಂತದ ಮತಾಂತರ ಏನು ಮಾಡೋದು ಮಾಡಲೇಬೇಕಿಲ್ಲ ಅಂದ್ರೆ ನಮ್ಮ ವಿರುದ್ಧ ಏನಾರು ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಹೌದಾ. ಬಲವಂತದ ಮತಾಂತರವನ್ನು ಯಾರು ಮಾಡ್ತಾರಂತಂದರೆ ಕ್ರೈಸ್ತ ಮಿಷನರಿಗಳು ಮಾಡ್ತವೆ. ಇಸ್ಲಾಂ, ಹಿಂದೂ ಧರ್ಮಗಳಿಗೆ ಕಂಟಕ ಎಂಬ ಭಾವನೆ ನಮ್ಮಲ್ಲಿ ಮೂಡಿತು. ಹಾಗೆ ಸತಿ ನಿಷೇಧ ಕಾಯ್ದೆ, ವಿಧವಾ ಪುನರ್ವಿವಾಹ ಕಾಯ್ದೆ,
ಇವು ಎರಡೂ ಆ್ಯಕ್ಚುಲಿ ಜಾರಿಗೆ ತಗೊಂಬಂದಿದ್ದು ಸರಿ ಅಂದ್ರೂ ಕೂಡ ಅವು ಏನು ಮಾಡಿದ್ರು ಅನಗತ್ಯವಾಗಿ ನಮ್ಮಲ್ಲಿ ಏನೋ ಎಂಟ್ರ್ ಆಗ್ತಾಯಿದೆ. ನಮ್ಮ ಪಾಡಿಗೆ ನಾವು ಬಿಟ್ಬಿಡ್ರಿ, ನಾವು ಹೆಂಗೆ ಇದೀವಿ, ನಾವು ಹೊಂಟು ಬಿಟ್ಟಿವಿ ಅಂತ ವಿಚಾರ ನಮ್ಮಲ್ಲಿತ್ತು. ಆದರೆ ಈ ಸತಿ ನಿಷೇಧ ಪದ್ಧತಿ, ಪುನರ್ವಿವಾಹ ಕಾಯ್ದೆ ಏನು ಜಾರಿಗೆ ತೊಗೊಂಡು ಬರ್ತವೆ, ವಿಧವಾ ಪುನರ್ವಿವಾಹ ಕಾಯ್ದೆ ಮತ್ತು ತಲೆ ಕಡ್ದೈತೆ ನಮ್ಮವ್ರಿಗೆ. ಅದು ಹೆಂಗಾದಿತ್ತು, ಗಂಡು ಸತಿಂದ ಏನಂತ ಚಿತೆಗೆ ಹಾರಬೇಕು ಅನ್ನೋದು ನಮ್ಮಲ್ಲಿತ್ತು. ಆಮೇಲೆ ವಿಧವೆಯರಿಗೆ ಸರಿಯಾದ ಸ್ಥಾನಮಾನ ಇರಲಿಲ್ಲ, ಆಕೆಗೆ ಕೀಳಮಟ್ಟದಿಂದ ನೋಡ್ತಾ ಇದ್ವಿ. ಅದನ್ನು ಕೂಡ ಏನು ಮಾಡಿದ್ವಿ ನಾವು, ನಮ್ಮಲ್ಲಿ ಬಂದು ಅವರು ಏನು ಮಾಡಕತ್ತಾರ ಅಂತಂದರೆ, ಒಂದು ನಿಮಿಷ, ಹೀಗೆ ನಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳಲ್ಲಿ ಬ್ರಿಟಿಷರ ಅನಗತ್ಯ ಹಸ್ತಕ್ಷೇಪ ಆಗ್ತಾಯಿದೆ ಅಂತ ನಮಗೆ ಸಿಟ್ಟು ಬಂತು, ಹೌದಾ. ಆಮೇಲೆ ಹೊಸ ಆಸ್ತಿ ಕಾನೂನನ್ನು ಜಾರಿಗೆ ತೊಗೊಂಡ್ಬರ್ತಾರೆ 1857ಗೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡೋ ಮುಖಾಂತರ ಏನು ಮಾಡ್ತಾರೆ, ಮತ್ತೇನು ಮಾಡ್ತಾರೆ ಅವರು, ಮತಾಂತರನ ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಸಿಟ್ಟು ಬಂತು. ಈಗ ನಾನು ಸೈನಿಕರ ಕಾರಣಗಳಂತ ಹೇಳಿದಾಗಲ್ಲ, ಏನು ಸೈನಿಕರ ಕಾರಣಗಳಂತಂದರೆ, ಬಂಗಾಳದ ಸೈನ್ಯದಲ್ಲಿ ಅಸಮಾಧಾನ ನೋಡ್ರಿ, ವೇತನದಲ್ಲಿ ಯುರೋಪಿಯನ್ ಸೈನಿಕವ ಇವನಿಗೆ ಹೋಲಿಸಿದರೆ ಭಾರತೀಯ ಸಿಪಾಯಿಗಳಿಗೆ ಅತಿ ಕಡಿಮೆ ವೇತನವನ್ನು ನೀಡುವುದು. ಆಮೇಲೆ ಭತ್ತ ರದ್ದು ಮಾಡೋದು. ಹೆಂಗೆ ಅಂದರೆ, ಮೊದಲಾಗ ಭತ್ತ ಕೊಡ್ತಿದ್ರು, ಸಿಂಧ್ ಮತ್ತು ಪಂಜಾಬ್ ಅಂತ ಎರಡು ಪ್ರದೇಶದ, ಎರಡು ಪಾಕಿಸ್ತಾನದಲ್ಲಿರುವುದು. ಇಲ್ಲಿ ಹೋಗಿ ಸೇವೆ ಸಲ್ಲಿಸ್ಬೇಕಂತ ಹೇಳಿದ್ರೆ ಸ್ಪೆಷಲ್ ಒಂದು ಅಲೌನ್ಸ್ ಕೊಡ್ತಾಯಿದ್ರು. ಈಗ ನಮ್ಮ ಪೊಲೀಸರು ಕೊಡ್ತಾಯಿದ್ರು, ಎಲ್ಲರೂ ಹೋಗಿ ಬೇರೆ ಕಡೆ ಕೆಲಸ ಮಾಡಬೇಕು, ಸ್ಪೆಷಲ್ ಅಲೌನ್ಸ್ ಇರ್ತಾವೆ. ಆ ಅಲೌವೆನ್ಸನ್ನು ಕೊಡ್ತಾಯಿದ್ರು, ಅದನ್ನು ರದ್ದು ಮಾಡಿದ್ರು ಇವರು, ಯಾರು, ಬ್ರಿಟಿಷರು. ಆಮೇಲೆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ 1856 ಅಂತ ಜಾರಿಗೆ ತೊಗೊಂಡು ಬರ್ತಾರೆ. ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತಂದ ಈ ಕಾಯ್ದೆ ಎನ್ನುವೆ ಸೈನಿಕರು ಸಮುದ್ರ ದಾಟಿ ಸೇವೆ ಸಲ್ಲಿಸುವುದು ಕಡ್ಡಾಯವಾಯಿತು. ಸಮುದ್ರವನ್ನು ದಾಟುವ ಹಾಗಿಲ್ಲ ಎಂಬುದು ಹಿಂದೂ ಸಂಪ್ರದಾಯವಾಗಿತ್ತು, ಅದಕ್ಕೆ ಇದು ವಿರುದ್ಧ ಆಯಿತು. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಸಿಟ್ಟು ಬರುತ್ತೆ ಸೈನಿಕರಿಗೆ, ಮಕ್ಕಳು ಇವ್ರು ಬ್ರಿಟಿಷರು ಏನದಾರ ಭಾಳ ಡೇಂಜರ್ ಅದಾರ, ಬೇಕಂತಲೇ ನಮ್ಗೆ ಆಟ ಆಡ್ಸಕತ್ತಾರ. ನಮ್ಮ ಮನೆಗೆ ಬ್ರಿಟಿಷರು ನಾವೇನಾರು, ನಮ್ಮ ಸೈನಿಕರು ಏನಾರು ಏನಾಗ್ತೈತಂದರೆ, ಸಮುದ್ರವನ್ನು ದಾಟಿದ್ದೇ ಆದಲ್ಲಿ ನಮ್ಮ ಮನೆಯಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ, ಊರಿಂದ ಹೊರಗೆ ಆಗ್ತಾಯಿದ್ರು. ಆ ಭೀತಿ ಸೈನಿಕರಲ್ಲಿ ಬಂತು. ಹಾಗಾದರೆ ಇದಕ್ಕಂತ ತಕ್ಷಣ ಕಾರಣ ಬೇಕಲ್ಲ. ಸರಿ, ಇಷ್ಟೆಲ್ಲ ಆಯಿತು, ಇದು ಹೊರಗೆ ಹಾಕ್ಬೇಕು. ಈಗ ನಾವು ಹೆಂಗಾರ ಮನೆಯಾಗ ನೋಡಿ ಜಗಳ ಆಡ್ತಿರ್ತೀವಿ, ಮನೆಯಾಗ ಯಾರೋ ಬೈತಿರ್ತಾರೆ, ಅಕ್ಕನೋ ತಮ್ಮನೋ ಭಾಳ ದಿನದಿಂದ ಬೈತಿರ್ತಾರೆ, ಆದರೂ ಕೂಡ ಇವತ್ತಿರಲಿ ನಾಳೆ ಇರಲಿ ಅಂತ ಸುಮ್ಮನೆ ಇರ್ತಾರೆ. ಇದು ಹೋಗಲಿ, ನಮ್ಮಪ್ಪ ಅವರೆಲ್ಲ ಭಾಳ ದಿನದಿಂದ ಬೈತಿರ್ತಾರೆ, ಹಂಗೆ ಈಗ ಬೈಯೋದು ಮಾಡ್ತಿರ್ತಾರೆ, ಅದು ಹೋಗಲಿ. ನಾವು ದಿನ ತಪ್ಪು ಮಾಡ್ತೀವಿ ಸುಮ್ಮನೆ ಇರ್ತಾರೆ. ನಮ್ಮಪ್ಪ ಒಂದಿನ ಎಲ್ಲದನ್ನು ಸೇರಿ ಹಾಕ್ತಾನಲ್ಲ, ಹಂಗೆ ಒಂದು ಕಾರಣ ಬೇಕಾಗಿತ್ತು. ಯಾರಿಗೆ? ನಮ್ಮ ಭಾರತೀಯರಿಗೆ. ಹಂಗಾರ ಮಾಡಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಂತ ಕಾರಣ ಬೇಕಾಗಿತ್ತು. ಹಂಗೆ ಇಮ್ಮಿಡಿಯೇಟ್ ರೀಸನ್ ಏನಂತಂದರೆ, ಎನ್ಫೀಲ್ಡ್ ರೈಫಲ್ಗಳ ವಿವಾದ. ಆ ಸಮಯದಲ್ಲಿ ಏನಾಗ್ಬಿಡ್ತು, ಬಂಗಾಳದಲ್ಲಿ ಇಲ್ಲೈತೆ ನೋಡ್ರಿ, ಇದು ಗಣ್ಣಿದು, ಹೌದಾ, ಇದು ತೊಗೊಂಡು ಹೋರಾಡ್ಬೇಕಾಗಿತ್ತು ನಾವು, ಹೌದಾ, ಇದು ಗಂಡು ತೊಗೊಂಡು ಹೋರಾಡ್ಬೇಕಾಗಿತ್ತು. ಈ ಗನ್ನೊಳಗೆ ಇಲ್ಲೊಂದು ಕಾಟ್ರೇಜ್ ಅಂತ ಇರ್ತೈತಿ. ಆ ಕಾಟ್ರೇಜನ್ನು ಹಲ್ಲಲ್ಲಿ ಕಚ್ಚಿ ತೆಗೆದು ಹಿಂಗೆ ಮಾಡಿ ಗುಂಡು ಹಾರಿಸ್ಬೇಕಾಗಿತ್ತು ಪ್ರತಿ ಸರಿ. ಅದು ಕಚ್ಚೋದು ತೆಗೆಯೋದು ಮ್ಯಾಟ್ರ್ ಆಗಿರಲಿಲ್ಲ, ಅದೊಂದು ಪ್ರೊಸೀಜರ್ ಬಿಡೋ ಮಾಡೋಣ, ಅದರಲ್ಲಿ ಏನಿದೆ ಅಂತೇಳಿ ನಾವು ಅಂದ್ಕೊಂಡು ಸುಮ್ಮನಾಗಿದ್ವಿ. ಆದರೆ ಈ ಹೊಸ ರೈಫಲ್ಸ್ ಬರ್ತಾವಲ್ಲ, ಎನ್ಫೀಲ್ಡ್ ಗನ್ಗಳಿಗೆ, ಕಾಟ್ರೇಜ್ಗಳಿಗೆ ಹಸುವಿನ ಮತ್ತು ಹಂದಿಯ ಕೊಬ್ಬಣ್ಣ ಸವರಲಾಗಿದೆ ಅಂತೇಳಿ ವಿಚಾರ ಗೊತ್ತಾಗತ್ತೆ. ಹಿಂದೂಗಳಿಗೆ ಹಸು ಪವಿತ್ರ, ಮುಸ್ಲಿಮರಿಗೆ ಹಂದಿ ನಿಷಿದ್ಧ. ಇವೆರಡು ನಮಗಾಗಿ ಬರೋಲ್ಲ. ಮತ್ತು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಬೇಕಂತಲೇ ನಮ್ಗೆ ಹಿಂಗೆ ಆಟ ಆಡ್ಸಕತ್ತಾರೆ ಇವರು ಅಂತೇಳಿ ವಿಚಾರ ಮಾಡ್ಕೋತಾರೆ. ಕಲ್ಕತ್ತಾದ ಶಸ್ತ್ರಾಸ್ತ್ರ ಕಾರ್ಖಾನೆಯಲ್ಲಿ ವದಂತಿ ಹುಟ್ಟಿತು. ಸೈನಿಕರ ಧಾರ್ಮಿಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲತೆ. ಆದ್ದರಿಂದ ನೇರ ಕಾರಣ ಇದೇ ಆಗುತ್ತೆ, ಸ್ಟಾರ್ಟ್ ಕಾರಣ ಏನಂದರೆ ಇದೇ ಆಗುತ್ತೆ. ಮುಂದೆ ಏನಾಗ್ತದೆ ಅಂತಂದರೆ, ಬ್ಯಾರಾಕ್ಪುರದಲ್ಲಿ, ಬಂಗಾಳದ ಬ್ಯಾರಾಕ್ಪುರದಲ್ಲಿ ಒಂದು ಘಟನೆ ಆಗುತ್ತೆ. ಇಲ್ಲಿ ಅದನ್ನು ಗಂಡುಗಲಿ ಮಂಗಲ್ ಪಾಂಡೆ ಇವನೇ ಆ್ಯಕ್ಚುಲಿ 1857 ದಂಗೆಯನ್ನು ಅಧಿಕೃತವಾಗಿ ಸ್ಟಾರ್ಟ್ ಮಾಡಿದೆವು ಅಂತಂದರೆ, ಏನಂದ್ರೆ 34th ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಅಂದರೆ ಬಂಗಾಳದ 34ನೇ ಸೈನ್ಯ ಪಡೆಯಲ್ಲಿ ಕೊಬ್ಬು ಸವರಿದ ತೋಟಗಳನ್ನು ಕಾಟ್ರೇಜ್ಗಳು ಇಲ್ಲ ಐತಲ್ಲ, ಇದೇನೆ ಕಾಟ್ರೇಜ್ ಅಂತ ಕರಿತೀವಲ್ಲ, ಇದ್ರ ಬಗ್ಗೆ ಅಸಮಾಧಾನ ಬಂತು. ಮಾರ್ಚ್ 29, 1857 ಮಂಗಲ್ ಪಾಂಡೆಯಿಂದ ಬ್ರಿಟಿಷ್ ಅಧಿಕಾರಿಗಳಾದ ಸಾರ್ಜೆಂಟ್ ಹ್ಯೂಸನ್ ಮತ್ತು ಲೆಫ್ಟಿನೆಂಟ್ ಬಾಫ್ ಮೇಲೆ ಗುಂಡಿನ ದಾಳಿ. ಶೇಖ್ ಪಲ್ಟು
ಹೊರತುಪಡಿಸಿದ ಉಳಿದ ಸೈನಿಕರು ಅಸಹಕಾರ. ಏಪ್ರಿಲ್ 8, 1857 ಮಂಗಲ್ ಪಾಂಡೆಗೆ ಗಲ್ಲು ಶಿಕ್ಷೆ ಆಯಿತು. ನೋಡಿರಿ, ಇಬ್ಬರನ್ನ ನಮ್ಮ ಮಂಗಲ್ ಪಾಂಡೆ ಜೀವ ತೊಗೊಂಡು, ಯಾರು? ಹ್ಯೂಸನ್ ಮತ್ತು ಬಾಫ್ ಅಂತೇಳಿ. ಮಾರ್ಚ್ 29ಕ್ಕೆ ಕುಂದಾನ. ನೋಡ್ರಿ, ಶಿಕ್ಷೆ ಎಷ್ಟು ದಿನದೊಳಗೆ ಆಯ್ತಿದೆ? ಇಮಿಡಿಯೇಟ್ ಶಿಕ್ಷೆ 29ಕ್ಕಾಗಿದ್ದು ಹೆಚ್ಚು ಕಡಿಮೆ ಒಂದು 10 ದಿನದೊಳಗೆ ಇವನೇನು ಮಾಡ್ತಾರೆ, ಗಲ್ಲಿಗೆ ಎಸ್ಬಿಡ್ತಾರೆ. ಒಂದು ವಿಚಾರಣೆ ಸರಿ ಇತ್ತು ಇಲ್ಲೋ, ಮಾಡಿದ್ದು ಯಾಕೆ ಮಾಡಲಿಲ್ಲ ಅನ್ನೋ ವಿಚಾರಣೆನೇ ಇಲ್ಲ. ಅಷ್ಟು ಫಾಸ್ಟ್ ಆಗಿದ್ರು ಅವ್ರು ಆವಾಗಿನ ಕಾಲದಾಗ ನ್ಯಾಯಾಂಗ ವ್ಯವಸ್ಥೆ. ಮೇ 6, 1857 34ನೇ ಇನ್ಫ್ಯಾಂಟ್ರಿ ಇಲ್ಲೈತಲ್ಲ, 34ನೇ ರೆಜಿಮೆಂಟ್ನ ವಜಾ ಮಾಡ್ತಾರೆ. ಅಲ್ಲಿರೋ ಸೈನಿಕರೆಲ್ಲರನ್ನು ತೆಗೆದುಹಾಕಿಬಿಡ್ತಾರೆ. ಇದು ಸೈನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು. ನೋಡಪ್ಪ, ಮಾಡಿವಿ ಮತ್ತು ನಮಗೆ ಯಾಕೆ ಶಿಕ್ಷೆ ಕೊಟ್ಟಿರಿ ಅಂತೇಳಿ ತಲೆ ಕೆಡತ್ತೆ ನಮ್ಮವ್ರಿಗೆ. ಮಿರತ್ನ ದಂಗೆ ಮತ್ತು ದೆಹಲಿಯತ್ತ ಪಥಸಂಚಲನ. ಏಪ್ರಿಲ್ 24, 1857 ಮಿರತ್ನ ಮುಥರ್ಡ್ ಬೆಂಗಾಲ್ ಲೈಟ್ ಕಾವಲ್ರಿಯ 85 ಸೈನಿಕರಿಂದ ತೋಟ ಬಳಸಲು ನಕಾರ ಮಾಡ್ತಾರೆ. ಆಗೋದಿಲ್ಲ ಬಿಡು, ನಾವು ತೋಟ ಬಳಸೋಂಗಿಲ್ಲ, ನಮ್ಮ ಧರ್ಮಕ್ಕೆ ಅದು ವಿರುದ್ಧವಾಗೈತೆ ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಸೈನಿಕರು ಬಳಸೋಕ್ಕವಲ್ಲ ಅಂತಾರೆ. ಅವರಿಗೆ 10 ವರ್ಷ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ. ನೋಡಿರಿ, ಇಮಿಡಿಯೇಟು ಮಾಡಲ್ಲ ಅಂದ ತಕ್ಷಣ 10 ವರ್ಷ ಚಲುವಿಲ್ಲ, 10 ವರ್ಷ ಶಿಕ್ಷೆ ಆಗ್ತದೆ. ಅದೇ ಹಿಂಗೆ ಶಿಕ್ಷೆ ಕೊಟ್ಟರಲ್ಲ, ಮಿರತ್ನಲ್ಲಿ ಸೈನಿಕರ ಮುಕ್ತ ದಂಗೆ, ಜೈಲು ಹೊಡೆದು ಸಹೋದ್ಯೋಗಿಗಳ ಬಿಡುಗಡೆ. ಇವನೇನು ಮಾಡ್ತಾರೆ, ಶಿಕ್ಷೆ ಕೊಟ್ಟಿರ್ತಾರಲ್ಲ, ಉಳಿದ ಸೈನಿಕರು ಏನು ಮಾಡ್ತಾರೆ, ಜೈಲಿಗೆ ಹೋಗಿ ಏನು ಮಾಡ್ತಾರೆ, ದಂಗೆಯನ್ನು ಮಾಡ್ತಾರೆ. 18 ದಂಗೆಕೋರರು ದೆಹಲಿ ಪ್ರವೇಶ. 80 ವರ್ಷದ ವೃದ್ಧ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ II ಜಫರ್, ಹಿಂದೂಸ್ತಾನದ ಚಕ್ರವರ್ತಿ ಅಂತೇಳಿ ದಂಗೆಕೋರರು ಬಹದ್ದೂರ್ ಶಾ II ಘೋಷಣೆ ಮಾಡ್ತಾರೆ. ದಂಗೆಕೋರರ ದೆಹಲಿ ಪ್ರವೇಶ ಆಗ್ತೈತೆ, ಆತನನ್ನು ಹಿಂದೂಸ್ತಾನದ ಚಕ್ರವರ್ತಿ ಅಂತೇಳಿ ಘೋಷಣೆ ಆಗ್ತೈತಿ. ಇಲ್ಲಿಂದ ಅಧಿಕೃತವಾಗಿ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಅಂದರೆ ಮೇ 10ರಿಂದ. ಹೌದಾ? ದಂಗೆ ಎಲ್ಲೆಲ್ಲಿ ವಿಸ್ತರಣೆ ಆಯ್ತು ಅಂತ ನೋಡೋದಾದರೆ, ಸ್ಪ್ರೆಡ್ ಆಫ್ ದ ಇನ್ಫಾರ್ಮಿಟಿ ದ ದೆಹಲಿ. ಫಸ್ಟ್ ದೆಹಲಿ ದಂಗೆ ಸಾಂಕೇತಿಕ ಕೇಂದ್ರ ಬಿಂದು ಇದೆ. ದೆಹಲಿ ಏನೈತಲ್ಲ, ಅದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಾಗಿತ್ತು ಅಂದರೆ ದೆಹಲಿ ಆಗಿತ್ತು. ಜನರಲ್ ಭಕ್ತ ಖಾನ್ರಿಂದ ನೈಜ ಸೇನಾ ನಾಯಕತ್ವವನ್ನು ಮೊಘಲ್ ಸಾಮ್ರಾಜ್ಯದ ಒಬ್ಬ ಸೈನಿಕ ಇದ್ದ, ಜನರಲ್ ಭಕ್ತ ಖಾನ್ ಅಂತೇಳಿ. ಆತ ಏನು ಮಾಡ್ತಾನೆ, ಈ ಸೈನಿಕತ್ವದ ತಾತ್ಕಾಲಿಕ ನಾಯಕತ್ವವನ್ನು ವಹಿಸ್ಕೊಳ್ತಾನೆ. ಹೌದಾ? ಅದಾದಮೇಲೆ ಕಾನ್ಪುರದಲ್ಲಿ ಕೂಡ ದಂಗೆ ಹೇಳ್ತಾರೆ. ಝಾನ್ಸಿ ಮತ್ತು ಗ್ವಾಲಿಯರ್ನಲ್ಲಿದ್ದು ಕೂಡ ದಂಗೆ ಹೇಳ್ತಾರೆ. ಲಕ್ನೋದಲ್ಲಿ ದಂಗೆ ಆಗುತ್ತೆ. ಜಗದೀಶ್ಪುರ ಬಿಹಾರ್ ಅಂತ ಐತಿ, ಅಲ್ಲಿ ಕೂಡ ದಂಗೆನ ಏಳಲಾಗುತ್ತೆ. ಹಿಂಗೆ ಮುಂದುವರೆದಾಗ ಯಾವ ನಾಯಕರು ಇದರಲ್ಲಿ ಭಾಗವಹಿಸಿದರು ಅಂತ ಅನ್ನೋದಾತಂದರೆ, ಈಗ ಪ್ಲೇಸ್ ನೋಡಿದ್ವಿ ನಾವು. ಹೌದಾ? ಝಾನ್ಸಿ ನೋಡಿದ್ವಿ, ಗ್ವಾಲಿಯರ್ ನೋಡಿದ್ವಿ, ಲಕ್ನೋ ನೋಡಿದ್ವಿ. ಹೌದಾ? ಈಗ ಯಾವ್ಯಾವ ನಾಯಕರು ದಂಗೆಯಲ್ಲಿ ಭಾಗವಹಿಸಿದರು ಅಂತ ನೋಡೋದಾದರೆ, ಬಹದ್ದೂರ್ ಶಾ ಜಾಫರ್ ದೆಹಲಿಯಲ್ಲಿ ಇದ್ದ, ಜೊತೆಗೆ ಮೊಘಲ್ ಸಾಮ್ರಾಜ್ಯದ ರಾಜ. ಎರಡನೇದು ದಂಗೆ ಸಾಂಕೇತಿಕ ಒಬ್ಬ ಲೀಡರ್ ಅಂತ ಕರಿತೀವಲ್ಲ, ಲೀಡರ್ ಯಾರಾಗಿದ್ದರು ಅಂದರೆ ಸಾಂಕೇತಿಕ ನಾಯಕ ಬಹದ್ದೂರ್ ಶಾ ಜಾಫರ್ II ಅಂತ ಕರಿತೀವಿ. ಇಬ್ಬರು ಹಿಂದೂ ಮುಸ್ಲಿಮರು ಇಬ್ಬರು ಇದನ್ನು ಒಪ್ಕೊತಾರ. ಆದರೆ ಈತನ ಹುಮಾಯೂನ್ ಗೋರಿ ಐತಿ ದೆಹಲಿ ಒಳಗೆ, ಅಲ್ಲಿ ಏನು ಮಾಡ್ತಾರೆ, ಬಂಧನ ಮಾಡ್ತಾರೆ ಬ್ರಿಟಿಷರು. ಬರ್ಮಾದ ರಂಗೂನ್ಗೆ ಈತನ ಗಡೀಪಾರು ಮಾಡಿ 1862 ಸಾವನ್ನಪ್ತಾನೆ. ಆದರೆ ಕೆಚ್ಚೆದೆ ವೀರೆ ಮಹಿಳೆ ಯಾರಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೇಳಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರ್ ಮತ್ತು ಝಾನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ದಂಗೆನ ಹೇಳ್ತಾಳೆ. ದತ್ತು ಪುತ್ರ ಆನಂದ್ ರಾವ್ಗೆ ಅಧಿಕಾರ ನಿರಾಕರಣೆಯೇ ಈಕೆಯ ದಂಗೆಗೆ ಕಾರಣವಾಗುತ್ತೆ. ಈತನ ದತ್ತುಪುತ್ರ ಆನಂದ್ ರಾವ್. ನೋಡ್ರಿ, ಇಷ್ಟೇನೆ ಹೆಸರು ಗೊತ್ತಿದ್ದಿಲ್ಲ ನಮಗೆ, ಆನಂದ್ ರಾವ್ ಅಂತೇಳಿ. ಝಾನ್ಸಿ ರಾಣಿಗೆ ಆನಂದ್ ರಾವ್ಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಂತಾಳೆ, ಬಟ್ ಅದು ಸಾಧ್ಯ ಆಗೋದಿಲ್ಲ. ಯಾಕೆ? ಬಿಕಾಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟರೆ ನೀವು, ಸೊ ನಾವು ಕೊಡೋಂಗಿಲ್ಲ ಅಂತೇಳಿ ಸರ್ ಹ್ಯೂರೋಸ್ ವಿರುದ್ಧ ಐತಿಹಾಸಿಕ ಕದನವನ್ನು ಕೈಗೊಳ್ತಾಳೆ. ದಂಗೆಕೋರರಲ್ಲಿ ಅತ್ಯುತ್ತಮ ಮತ್ತು ಧೈರ್ಯಶಾಲಿ ಸೇನಾನಿ ಎಂದು ಬ್ರಿಟಿಷರಿಂದಲೇ
ಹೀಗೆ ಸ್ಲ್ಯಾಗ್ಲೆನ್ನ ಮಾಡಿ ಬ್ರಿಟಿಷರು ಒಪ್ಕೊಂಡ್ಬಿಟ್ರೆ, ಶತ್ರುಗಳು ಒಪ್ಕೊಂಡ್ರೆ ಏನಾಗುತ್ತೆ ಗೊತ್ತಾಗತ್ತಲ್ಲ, ಹಂಗೆ ಆಗ್ಬಿಡ್ತೈತಿ. ಓಕೆ. ಹಾಗೆ ಈ ದಂಗೆ ಮುಂದುವರೆದ ಭಾಗ ಏನಪ್ಪ ಅಂತ, ಓಕೆ. ಹಾಗೆ ನೆಕ್ಸ್ಟ್ ನೋಡ್ರಿ, ಹೋರಾಟದ ಮುಂಚೂಣಿ ನಾಯಕರು ಅಲ್ಲಿ ಅಷ್ಟು ಜನ ನೋಡಿದಂದ್ರೆ ಇಲ್ಲೇ ನೋಡ್ರಿ. ನೆಕ್ಸ್ಟ್ ಯಾರಿದ್ದಾರೆ ಅಂತಂದರೆ ನಾನಾ ಸಾಹೇಬ್ ತ್ಯಾಂತೆ ಟೋಪಿ. ಇವರು ಕಾನ್ಪುರ ಮತ್ತು ಮಧ್ಯ ಭಾರತ ಅನ್ಕೋಬೋದು. ಇಲ್ಲೇ ನಾನಾ ಸಾಹೇಬರ ಪಿಂಚಣಿಯಾನಿಕೆ ನಿರಾಕರಣೆ ವಿರುದ್ಧ ಹೋರಾಟ ಮಾಡಿದರೆ ತ್ಯಾಂತೆ ಟೋಪಿಯಿಂದ ಅತ್ಯುತ್ತಮವಾದ ಗೆರಿಲ್ಲ ಯುದ್ಧ. ತ್ಯಾಂತೆ ಟೋಪಿ ನೋಡ್ರಿ, ಗೆರಿಲ್ಲ ಯುದ್ಧ ತಂತ್ರ ಗೊತ್ತಿರ್ತೈತಿ ತನಗೆ. ಹಾಗಾಗಿ ಆತನೂ ಕೂಡ ಏನು ಮಾಡ್ತಾನೆ, ನಾನಾ ಸಾಹೇಬ್ಗೆ ಬೆಂಬಲಿಗನಾಗಿ 1859 ಪೂರ್ವದಲ್ಲಿ ಏನು ಮಾಡ್ತಾನಂದ್ರೆ ತಾನು ಸೈನಿಕರ ವಿರುದ್ಧ, ಬ್ರಿಟಿಷ್ ಸೈನಿಕರ ವಿರುದ್ಧ ಹೋರಾಟ ಮಾಡ್ತಾನೆ. ಆದರೆ 1859ರಲ್ಲಿ ಇದನ್ನ ಸೆರೆ ಹಿಡಿದು ಏನು ಮಾಡ್ತಾರೆ, ಗಲ್ಲಿಗೇರಿಸ್ತಾರೆ. ಯಾರು? ಬ್ರಿಟಿಷರು. ಹಜರತ್ ಬೇಗಮ್ ಅಲ್ಲಿ ಅಥವಾ ಬೇಗಮ್ ಹಜರತ್ ಮಹಲ್ ಅಂತೇಳಿ ಲಕ್ನೋ, ಇದು ಏನಾಗ್ತೈತೆ ಅಂತಂದರೆ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ಪ್ರದೇಶ. ತನ್ನ ಅಪ್ರಾಪ್ತ ಪುತ್ರ ಬಿರ್ಜಿಸ್ ಖಾದಿರ್ನನ್ನು ನವಾಬನನ್ನಾಗಿ ಘೋಷಿಸಿ ರೈತರು ಮತ್ತು ಜಮೀನ್ದಾರ ಬೆಂಬಲದೊಂದಿಗೆ ಲಕ್ನೋವನ್ನು ರಕ್ಷಣೆ ಮಾಡ್ತಾಳೆ. ನೋಡಿರಿ, ಮಹಾನ್ ನಾಯಕಿ ಏನಂದ್ರೆ ಬೇಗಮ್ ಹಜರತ್ ಮಹಲ್ ಅಂತೇಳಿ, ಈಕಿನೂ ಕೂಡ ನೆನ್ಪಿಟ್ಕೊಟ್ರೆ. ಆಮೇಲೆ ಬಿಹಾರದೊಳಗೆ ಜಗದೀಶ್ಪುರ ಅಂತ ಒಂದು ಪ್ರದೇಶ ಐತಿ. ಆ ಪ್ರದೇಶದ ರಾಜ ಕುನ್ವರ್ ಸಿಂಗ್, ಈತರ ಕೂಡ 80ರ ಹರೆಯದೈತ ವಯಸ್ಸಾಗಿದ್ದು ರಜಪೂತ್ ಜಮೀನ್ದಾರ ಬ್ರಿಟಿಷರ ವಿರುದ್ಧ ಸತತ ಹೋರಾಡಿ ಬ್ರಿಟಿಷರ ವಿರುದ್ಧ ಜಯವನ್ನು ಸಾಧಿಸ್ತಾನೆ. ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಟಿಷರ ವಿರುದ್ಧ ಸತತವಾಗಿ ಹೋರಾಟ ಮಾಡಿ ಜಯವನ್ನು ಸಾಧಿಸಿದ ಏಕೈಕ ಪ್ರಮುಖ ನಾಯಕ ಯಾರು ಅಂತ ನಿಮಗೆ ಬೇಕಾದರೆ ಆತನೇ. ಯಾರು? ಕುನ್ವರ್ ಸಿಂಗ್. ಹಾಗೆ ಇಲ್ಲಿ ಒಂದಿಷ್ಟು ಮಹಿಳೆಯರು ಕೆಲಸ ಮಾಡ್ತಾರೆ. ಆ ಮಹಿಳೆಯರು ಯಾರಂತಂದರೆ ನೋಡ್ರಿ, ಝಾನ್ಸಿ ರಾಣಿಯ ಮಹಿಳಾ ಕಮಾಂಡರ್. ಝಾನ್ಸಿ ರಾಣಿ ನೋಡಿದ್ವಲ್ಲ, ಜಲ್ಕಾರಿ ಬಾಯಿ ಅಂತೇಳಿ ಈಕೇನು ಮಾಡ್ತಾಳೆ ಅಂತಂದ್ರೆ ಈ ಸೈನ್ಯದ, ಝಾನ್ಸಿ ರಾಣಿ ಸೈನ್ಯದ ನೇತೃತ್ವವನ್ನು ವಹಿಸ್ತಾಳೆ. ಹಾಗೆ ಅಜೀಜನ್ ಬಾಯಿ ಅಂತೇಳಿ ಕಾನ್ಪುರದಲ್ಲಿ ನಾನಾ ಸಾಹೇಬನ ಪಡೆಗಳಿಗೆ ಗುಪ್ತಚರ ಮಾಹಿತಿಯನ್ನು ಒದಗಿಸಿದ, ಶಸ್ತ್ರಾಸ್ತ್ರ ವಿತರಿಸಿದ ಧೀರ ಮಹಿಳೆ. ನೋಡ್ರಿ, ಅಜೀಜನ್ ಬಾಯಿ, ವೆರಿ ವೆರಿ ಇಂಪಾರ್ಟೆಂಟ್. ಅಜೀಜನ್ ಬಾಯಿ. ಆಮೇಲೆ ಜಲ್ಕಾರಿ ಬಾಯಿ ಇಬ್ಬರೂ ಕೂಡ 1857ರ ದಂಗೆಯಲ್ಲಿ ಭಾಳ ಒಂದು ಅತ್ಯುತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಗ್ರಾಮೀಣ ಮಹಿಳೆಯರು ಕೇವಲ ರಾಜಮನೆತನದವರಲ್ಲದೆ ಸಾಮಾನ್ಯ ಗ್ರಾಮೀಣ ಮಹಿಳೆಯರು ದಂಗೆಕೋರರಿಗೆ ಆಶ್ರಯ, ಆಹಾರ ಮತ್ತು ರಹಸ್ಯ ಮಾಹಿತಿಯನ್ನು ನೀಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇದು ತಮ್ಮ ಗಮನದಲ್ಲಿ ಇರಬೇಕು. ಹಾಗೆ ಬ್ರಿಟಿಷರ ಪ್ರತಿದಾಳಿ ದಮನ ನೀತಿ ಏನಾಗುತ್ತೆ ಅಂತಂದರೆ, ಇವರು ನಾವೆಲ್ಲ ಇಷ್ಟು ಪ್ಲ್ಯಾನ್ ಮಾಡಿದ್ವಿ, ಇಷ್ಟು ಕಡೆಗೆಲ್ಲ ದಂಗೆ ಇದ್ವಿ, ನಮ್ಮನ್ನ ಸೆದೆ ಬಡಿಲಿಕ್ಕೆ ಹೆಚ್ಚುವರಿ ಪಡೆಗಳನ್ನು ಆಮದು ಮಾಡ್ಕೋತಾರೆ, ಅವರು ಕರೆಸ್ಕೋತಾರೆ. ಕ್ರಿಮಿಯನ್ ಯುದ್ಧ ಮತ್ತು ಚೀನಾಕ್ಕೆ ಹೋಗುತ್ತಿದ್ದ ಬ್ರಿಟಿಷ್ ರೆಜಿಮೆಂಟ್ಗಳನ್ನು ತಕ್ಷಣವೇ ಭಾರತಕ್ಕೆ ರವಾನಿಸಲಾಗಿತ್ತು. ಅವಾಗೆ ಚೀನಾ ಮತ್ತು ಕ್ರಿಮಿಯಾಗಳಲ್ಲಿ ಯುದ್ಧ ನಡೀತಾ ಇರ್ತೈತಿ. ಅವುಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ಭಾರತಕ್ಕೆ ಕಳಿಸ್ಕೊಡ್ರಿ ಅಂತೇಳಿ ಏನು ಮಾಡ್ತಾರೆ, ತೊಗೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ, ದಂಗೆಯಲ್ಲಿ ಪಾಲ್ಗೊಳ್ಳದ ಸಿಖ್ಖರು, ಪಠಾಣರು ಮತ್ತು ಗುರ್ಖಾಗಳನ್ನು ಬ್ರಿಟಿಷ್ ಸೇನೆಗೆ ಭಾರಿ ಪ್ರಮಾಣದಲ್ಲಿ ಸೇರ್ಪಡೆ ಮಾಡಲಾಯಿತು. ಇವರೊಂಥರ ಸೈನ್ಯದಲ್ಲಿ ಬಹುತೇಕರು ಇವರೇ ಇದ್ದಾರೆ, ಒಂಥರ ಹೆಸರುವಾಸಿ. ಇವರು ಸೈನ್ಯದಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾರೆ ಅನ್ನೋದು ಭಾವನೆ ಈಗಲೂ ಕೂಡ ಇದೆ. ನಿರ್ಣಾಯಕ ಕಾರ್ಯಾಚರಣೆಗಳು 1857 ಸೆಪ್ಟೆಂಬರ್ನಲ್ಲಿ ದೀರ್ಘ ಮುತ್ತಿಗೆ ನಂತರ ಜಾನ್ ನಿಕೋಲ್ಸನ್ ನೇತೃತ್ವದಲ್ಲಿ, ಈ ಹೆಸರು ಭಾಳ ಇಂಪಾರ್ಟೆಂಟ್, ಜಾನ್ ನಿಕೋಲ್ಸನ್ ಅಂತೇಳಿ, ಈತನ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ರಿ, ದೆಹಲಿನೂ ವಶಪಡಿಸ್ಕೊಳ್ತಾನೆ. ಹಾಗೆ ಜಾನ್
ಕಾಲಿನ್ ಕ್ಯಾಂಪ್ಬೆಲ್, ಸರ್ ಕಾಲಿನ್ ಕ್ಯಾಂಪಬೆಲ್ನಿಂದ ಲಕ್ನೋವನ್ನು ಪತನ ಮಾಡ್ತಾನೆ. ಸೊ ಹಾಗಾಗಿ ಇವನ ಹೆಸರು ಕೂಡ ಕಾಲಿನ್ ಕ್ಯಾಂಪಬೆಲ್ ಅಂತೇಳಿ. ಜೂನ್ 1858 ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ದಂಗೆ ಶಮನ ಆಗುತ್ತೆ. ಹಾಗಾದರೆ ಈ ದಂಗೆ ವಿಫಲ ಆಗಲಿಕ್ಕೆ ಏನು ಕಾರಣ ಆಯಿತು, ನಾವು ಯಾಕೆ ಸಂಪೂರ್ಣವಾಗಿ ಭಾರತೀಯರು ಗೆಲ್ಲಕ್ಕೆ ಆಗಲಿಲ್ಲ ಅಂಥೇಳಿ ಕೆಲವೊಂದು ವಿಚಾರಗಳನ್ನ ನೋಡಿದಾಗ, ಸೀಮಿತ ಭೌಗೋಳಿಕ ವ್ಯಾಪ್ತಿ. ಹೌದಾ, ಏನು ಮಾಡ್ತದೆ, ದಕ್ಷಿಣ ಭಾರತ, ಪಂಜಾಬ್, ಬಂಗಾಳದ ಬಹುತೇಕ ಪ್ರದೇಶಗಳು ದಂಗೆಯಿಂದ ಅಂತರವನ್ನು ಕಾಯ್ದುಕೊಂಡವು. ಕೇಂದ್ರ ನಾಯಕತ್ವದ ಕೊರತೆ, ಸಮಾನ ಗುರಿ ಇರಲಿಲ್ಲ ನಮಗೆ, ತಿಳಿದಂಗೆ ಮಾಡ್ತಿದ್ದು. ದಂಗೆಕೋರಲ್ಲೇ ಸಮಾನ ಗುರಿ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಪ್ರಾದೇಶಿಕ ಹಿತಾಸಕ್ತಿಗಳಿಗಾಗಿ ಹೋರಾಟ ಮಾಡಿದರು. ಬೆಂಬಲದ ಕೊರತೆ, ಆಧುನಿಕ ವಿದ್ಯಾವಂತ ಭಾರತೀಯರು, ಬಹುತೇಕ ಜಮೀನ್ದಾರರು, ಸಿಂಧಿಯಾ, ಹೋಳ್ಕರ್ನಂಥ ದೇಸಿ ರಾಜರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು. ಹೌದಾ, ಸಿಂಧಿಯಾ, ಹೋಳ್ಕರ್ನಂಥ ರಾಜರುಗಳು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಿಗೆ ಬೆಂಬಲವನ್ನು ನೀಡ್ತಾರೆ. ಹಾಗಾಗಿ ಸ್ವಲ್ಪ ನಮ್ಮಲ್ಲೇ ಅವ್ರಿಗೆ ಬೆಂಬಲವನ್ನು ನೀಡಿದರೆ ಏನಾಗುತ್ತೆ, ಸಮಸ್ಯೆ ನಮಗೇನೆ. ಆದರೆ ಬ್ರಿಟಿಷರಿಗೆ ಪ್ಲಸ್ ಪಾಯಿಂಟ್ ಏನಾಗಿತ್ತು, ಅವ್ರ ಸ್ಟ್ರೆಂತ್ ಏನಾಗಿತ್ತು ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿತ್ತು. ಟೆಲಿಗ್ರಾಫ್ ವ್ಯವಸ್ಥೆ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ನಿರಂತರ ಪೂರೈಕೆ ಅವ್ರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಉತ್ತಮ ಸೇನಾ ನಾಯಕತ್ವ, ಲಾರೆನ್ಸ್, ಔಟ್ರಮ್, ಹ್ಯಾವ್ಲಾಕ್, ಕ್ಯಾಂಪಬೆಲ್ನಂಥ ಅನುಭವಿ ಸೇನಾ ನಾಯಕರು ದಂಗೆಯನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇದಾದ ನಂತರಕ್ಕೆ ಇದರ ಪರಿಣಾಮಗಳೇನಾದವು, ದಂಗೆಯ ಪರಿಣಾಮಗಳೇನಾದವು ಅಂದರೆ 1858 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತೊಗೊಂಡು ಬರ್ತೈತೆ. ಅವಾಗ ಭಾರತದ ಸರ್ಕಾರ ಕಾಯ್ದೆ ಇದು ಏನು ಮಾಡ್ತೈತೆ ಅಂದರೆ ಈಸ್ಟ್ ಇಂಡಿಯಾ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡಿಫೆನ್ಸನ್ನು ಕೊಟ್ಟ ನೋಡ್ರೆ. ಈಸ್ಟ್ ಇಂಡಿಯಾ ಆಡಳಿತ ಇದೆ ಏನಾಗಿತ್ತು, ಅದು ಗವರ್ನರ್ ಜನರಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ದು. ಸಾಮ್ರಾಜ್ಯ ವಿಸ್ತರಣೆ, ದೇಶೀಯ ಸ್ಥಾನಮಾನಗಳ ವಿಲೀನ ಈಸ್ಟ್ ಇಂಡಿಯಾ ಕಂಪ್ನಿದಾಗಿತ್ತು. ಈ 1858 ಕಾಯ್ದೆ ಪ್ರಕಾರ ಇದನ್ನೇನು ಮಾಡ್ತಾರೆ, ನೀವು ಸಾಕು ಆಡಳಿತ ಮಾಡೋದು ಅವಶ್ಯಕತೆ ಇಲ್ಲ ಅಂಥೇಳಿ ಬ್ರಿಟನ್ ಕಿರೀಟದಿಂದನೇ ನೇರವಾಗಿ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಬ್ರಿಟನ್ ರಾಣಿಯೇ ಅಧಿಕೃತವಾಗಿ ಭಾರತದ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆವಾಗ ಒಂದು ಹುದ್ದೆ ಕ್ರಿಯೇಟ್ ಆಗುತ್ತೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತೇಳಿ ವಿವಿಧ ದೇಶಗಳಿಗೆ ನೇಮಕ ಮಾಡ್ತಾರೆ. ಫಾರ್ ಇಂಡಿಯಾ ಅಂತೇಳಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಭಾರತ ಆಡಳಿತ ನೋಡಿಕೊಳ್ಳಲು ಬ್ರಿಟಿಷ್ ಕ್ಯಾಬಿನೆಟ್ ದರ್ಜೆ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಆ ಹುದ್ದೆ ಜೊತೆಗೆ 15 ಮಂದಿ ಆತನಿಗೆ ಸಲಹೆಗಾಗಿ ಇಟ್ಟರು ಅಂತೇಳಿ. ವೈಸ್ರಾಯ್ ಹುದ್ದೆ ನೋಡ್ರಿ, ಭಾರತ ಗವರ್ನರ್ ಜನರಲ್ ಹುದ್ದೆಯನ್ನು ಬ್ರಿಟಿಷ್ ರಾಣಿಯ ನೇರವಾಗಿ ಏನು ಮಾಡಲು ವೈಸ್ರಾಯ್ ಎಂದು ಬದಲಾಯಿಸಲಾಯಿತು. ಹೌದಾ, ಅದಕ್ಕಿಂತ ಮುಂಚೆಕ್ಕೆ ಗವರ್ನರ್ ಜನರಲ್ ಅಂತಿದ್ರು, ಈಗ ವೈಸ್ರಾಯ್ ಅಂತ ಆಯಿತು. ಭಾರತ ಮೊದಲ ವೈಸ್ರಾಯ್ ಯಾರಂದರೆ ಲಾರ್ಡ್ ಕ್ಯಾನಿಂಗ್. ಜೊತೆಗೆ 1857 ದಂಗೆಯ ಸಮಯದಲ್ಲಿದ್ದ ವೈಸ್ರಾಯ್ ಯಾರಂತಂದರೆ ಲಾರ್ಡ್ ಕ್ಯಾನಿಂಗ್. ವಿಲೀನ ನೀತಿಯ ರದ್ದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಹಿಂಪಡೆಯಲಾಯಿತು. ನೋಡ್ರಿ, 1848ರಲ್ಲಿ ಲಾರ್ಡ್ ಔಲಿಸಿ ಪ್ರಾರಂಭ ಮಾಡಿದ, 1858ರಲ್ಲಿ ಈ ನೀತಿಯನ್ನು ಮರಳಿ ಪಡೆಯಲಾಯಿತು. ಇಂಪಾರ್ಟೆಂಟ್. ಹಾಗೆ ಸೈನಿಕರ ಮರು ಸಂಘಟನೆ, ವಿಕ್ಟೋರಿಯಾ ರಾಣಿಯ ಘೋಷಣೆ. ಏನು ಸಂಘಟನೆ ಆಯಿತು, ಮರು ಸಂಘಟನೆ ಆಯಿತು. ಸೈನಿಕರ ಮರು ಸಂಘಟನೆ ಅಂತ ಯಾಕೆ ಅಂದರು ಅಂತಂದರೆ, ನಮ್ಮ ಭಾರತೀಯರು ಸೇರಿಸ್ಕೊಂಡ್ರೆ ಇನ್ನು ನಮಗೆ ಕೂತು ತಪ್ಪಿದ್ದಲ್ಲ ಅಂತೇಳಿ ವಿಚಾರ ಮಾಡಿಕೊಂಡು ಯುರೋಪಿಯನ್ ಸೈನಿಕರ ಸಂಖ್ಯೆ ಹೆಚ್ಚಳವಾಯಿತು. ಬಂಗಾಳದ ಸೈನ್ಯದಲ್ಲಿ ಭಾರತೀಯ ಮತ್ತು ಯುರೋಪಿಯನ್ ಸೈನಿಕರ ಈ ಅನುಪಾತದಲ್ಲಿ 2:1 ಇಳಿಲಾಯಿತು. ಅಂದರೆ ಇಬ್ಬರು ಯುರೋಪಿಯನ್ ಇದ್ರೆ ಮಾತ್ರ ಒಬ್ಬಲ್ಲೇ ಭಾರತೀಯ ಸೈನಿಕ ಇರಬೇಕು. ಅಂದರೆ 30 ಜನ ಅವರಿದ್ರೆ 15 ಜನ ನಮ್ಮದು, 100 ಜನ ಅವರಿದ್ರೆ 50 ಜನ ನಾವು. ಹೀಗೆ ದಂಗೆಯಲ್ಲಿ ಪಾಲ್ಗೊಂಡ ಅವಧು ಬಿಹಾರದ ಸೈನಿಕರ ನೇಮಕಾತಿಯನ್ನು ಕಡಿತ ಮಾಡಲಾಯಿತು. ಹೌದಾ, ಸಿಖ್ಖರು, ಗುರ್ಖಾಗಳು ಮತ್ತು ಪಠಾಣರನ್ನು ಯುದ್ಧ ಜನಾಂಗವೆಂದು ವರ್ಗೀಕರಿಸಿ ಅವರನ್ನೇ ಹೆಚ್ಚು ಏನು ಮಾಡ್ತಾರೆ ಅಂತಂದರೆ ನೇಮಕ ಮಾಡ್ತಾರೆ. ಪಿರಂಗಿ ದಳವನ್ನು ಬ್ರಿಟಿಷರ ಕೈಯಲ್ಲಿ ಇಟ್ಕೊಂಡ್ರು. ಆಮೇಲೆ ರಾಣಿ ಏನು ಘೋಷಣೆ ಮಾಡ್ತಾಳೆ, ನವಂಬರ್ 1858 ನವಂಬರ್ 1 ಏನು ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಲ್ಲ, ಹಾಗೆ
ಆದರೆ ಇದೇ ನವೆಂಬರ್ 1ಗೆ 1858 ಸಮಯದಲ್ಲಿ ಭಾರತೀಯರ ಧಾರ್ಮಿಕ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವ ಭರವಸೆಯನ್ನು ಕೊಟ್ಟು, ಇಲ್ಪ ನಾವೇನು ಒಣ ವಿಚಾರ ಕೈ ಹಾಕಂಗಿಲ್ಲ, ನಿಮ್ಗೆ ನಮಗೆ ಅಂತೇಳಿ ಈ ಮೂಲಕ ಏನು ಮಾಡ್ತಾಳೆ, ಘೋಷಣೆಯನ್ನು ಮಾಡ್ತಾಳೆ. ಭಾರತೀಯರಿಗೆ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ಸರ್ಕಾರಿ ಉದ್ಯೋಗವನ್ನು ನೀಡುವ ವಿಶ್ವಾಸವನ್ನು ಯಾರು ಕೊಟ್ಟರು? ಬ್ರಿಟಿಷ್ ರಾಣಿ ಕೊಟ್ಟಳು. ಹಾಗಾದರೆ ಇದರ ಮಹತ್ವ ಏನಾಗಿತ್ತು ಅಂತಂದರೆ, ಇದು ಒಂದು ತಿಳ್ಕೊಬೇಕಾಗಿರೋದು ಏನಂದರೆ, ಒಂದು ಸಂಘಟನೆ ಆಯ್ತಿಲ್ಲ. ಅಟ್ಲೀಸ್ಟ್ ನಾವೆಲ್ಲರೂ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಈ 1857 ಕೇಂದ್ರ ಬಿಂದು ಆಗಿದ್ರು ಕೂಡ ಆದಂಥ ಲಾಭಗಳು ಬಹಳ. ಹಿಂದೂ ಮುಸ್ಲಿಮರ ಒಗ್ಗಟ್ಟು, ಹೌದಾ, ಒಗ್ಗಟ್ಟಿತ್ತು, ಹೌದಾ, ಒಗ್ಗಟ್ಟನ್ನು ಇತ್ತು. ಆದರೆ ಇಲ್ಲೇ ಸ್ವಲ್ಪ ಒಡೆದಾಳುವ ನೀತಿಗೆ ಸ್ವಲ್ಪ ದಾರಿ ಮಾಡಿಕೊಡ್ತು. ಯಾಕಂತಂದರೆ ನಮಗೆ ಯಾವ ಬೇಕು, ಅವ್ರಿಗೆ ಯಾವ ಬೇಕು, ಹೀಗೇನೋ ವಿಚಾರಗಳು ನಮ್ಮಲ್ಲಿರ್ತಾವೆ. ಅದು ಸ್ವಲ್ಪ ಅಲ್ಲಿ ಸಮಸ್ಯೆ ಆಯಿತು. ರಾಜಕೀಯ ಜಾಗೃತಿ, ಬ್ರಿಟಿಷರನ್ನು ಸೋಲಬಹುದು ಎಂಬ ಆತ್ಮವಿಶ್ವಾಸ, ಬ್ರಿಟಿಷರನ್ನು ಸೋಲಿಸಬಹುದು, ಹೌದು, ಸೋಲಿಸಬಹುದು ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿತು. ರಾಷ್ಟ್ರೀಯತೆಯ ಉದಯ, ಮುಂದಿನ ತಲೆಮಾರಿನ ನಾಯಕರಿಗೆ 1857ರ ನಾಯಕರು ಆದರ್ಶ ವೀರರಾದರು. ಫಾರ್ ಎಕ್ಸಾಂಪಲ್ ಕ್ರಾಂತಿಕಾರಿಗಳಿಗೆ, ಆಯನೆಗಳಿಗೆ, ಹೌದಾ. ಆವಾಗಲೇ ಏನು ಮಾಡ್ಯಾರ, ನಮ್ಮವರು ಅಷ್ಟು ಹೋರಾಟ ಮಾಡ್ಯಾರ, ನಾವ್ಯಾಕೆ ಹೋರಾಟ ಮಾಡಬಾರ್ದು ಅಂತೇಳಿ 1857ರ ದಂಗೆಯಿಂದಲೇ ನಾವು ಪಾಠವನ್ನು ಕಲಿತೇವೆ. ಫಾರ್ ಎಕ್ಸಾಂಪಲ್ ಈಗಿನ ಹೋರಾಟ ಮಾಡಿದ ಭಗತ್ ಸಿಂಗ್, ಹೌದಾ, ಅಂಥವ್ರಿಗೆಲ್ಲ ಹೋರಾಟಕ್ಕೆ ಬೆಂಬಲವಾಗಿ ಅಥವಾ ಸ್ಫೂರ್ತಿಯಾಗಿ ನಿಂತಿದ್ದು ಯಾವ ಒಂದು ಕದನ, ಯಾವುದೊಂದು ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಅದು 1857ರ ಸಂಗ್ರಾಮ. ಇದರ ಎಫೆಕ್ಟ್ ಏನಾಯ್ತು ಅಂತ, ತಕ್ಷಣ ಸ್ವಾತಂತ್ರ್ಯವನ್ನು ತಂದು ಕೊಡಲಿಲ್ಲ, ಆದರೆ ಭವಿಷ್ಯದ ಬೃಹತ್ ರಾಷ್ಟ್ರೀಯ ಚಳುವಳಿಗೆ ಇದು ಭದ್ರ ಬುನಾದಿಯನ್ನು ಹಾಕ್ತು. ಹೋರಾಟ ಮಾಡಲೇಬೇಕು ನಾವು ಅಂತೇಳಿ 1857ರ ದಂಗೆ ತಿಳಿಸ್ಕೊಡ್ತು. ಅಂದರೆ ಇದನ್ನು ಒಂದು ಲೈನಲ್ಲಿ ನಾವು ನೋಡೋದಾದರೆ ನೋಡಿರಿ ಎಷ್ಟು ಚೆಂದ ಇದೆ. 1857ರ ಮಹಾಸಂಗ್ರಾಮವು ಕೇವಲ ಗತಕಾಲದ ನೆನಪಲ್ಲ, ಅದು ಗುಲಾಮಗಿರಿಯ ಸಂಕೋಲೆಗಳನ್ನ ಕಿತ್ತೆಸೆಯಲು ಭಾರತೀಯರು ತೋರಿದ ಅಪ್ರತಿಮ ಶೌರ್ಯ ಮತ್ತು ತ್ಯಾಗದ ಮೊದಲ ಅಧ್ಯಾಯ. ಅಲ್ಲಿ ಬಿತ್ತಿದ ಸ್ವಾತಂತ್ರ್ಯ ಬೀಜವೇ 1947ರ ಹೆಮ್ಮರವಾಗಿ ಬೆಳೆದು ನಿಂತಿತು. ಇದನ್ನೆಷ್ಟು ಜನ ಒಪ್ತಾರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಮುಂದಿನ ದಿನ ಮಾಡಲಿ, ಮುಂದಿನ ಹೆಚ್ಚಿನ ಕ್ಲಾಸ್ಗಳನ್ನು ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾಯಿರಿ, ಖುಷಿಯಾಗಿರಿ. ಬಾಯ್. ಥ್ಯಾಂಕ್ ಯು.